ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವದಿವಿತ್, ನನ್ನ ಜೊತೆ ನನ್ನ ಕೊಲೀಗ ಅಶ್ವಿನಿ ದೇವಾಡಿಗ ಕೂಡ ಜೊತೆಗಿದ್ದಾರೆ. ಗುಡ್ ಮಾರ್ನಿಂಗ್ ಅಶ್ವಿನಿ. ಗುಡ್ ಮಾರ್ನಿಂಗ್. ನೋಡಿ, ಇದು ಡಿ.ಕೆ. ಶಿವಕುಮಾರ್ ಅವರ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ, ನನ್ನ ಖಾತೆ ನನ್ನ ಹಕ್ಕು ಅಂತ ಬಿ ಖಾತಾಯಿಂದ ಎ ಖಾತಾವರೆಗೂ ಮಾಡಿಕೊಡುವಂಥದ್ದು. ಅದನ್ನ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂತಂದ್ರೇನು, ಈ ಗ್ಯಾರಂಟಿ ಈಗ ಹೇಗಿದೆ, ಹಳ್ಳ ಹಿಡಿದಿದೆಯಾ, ಅದಕ್ಕೆ ಸ್ಪಂದನೆ ಸಿಗ್ತಾ ಇದೆಯಾ, ಚೆನ್ನಾಗಿದೆಯಾ, ಅಥವಾ ಅದ್ರ ಕತೆ ಏನಾಗಿದೆ, ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟವರು, ಪ್ರತಿಯೊಂದೂ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಹಳ್ಳ ಹಿಡಿಯುತ್ತಾ ಸರ್ಕಾರದ 6ನೇ ಗ್ಯಾರಂಟಿ. ಭೂ ಗ್ಯಾರಂಟಿಗೆ ಸ್ಪಂದಿಸಿದ ಆಸ್ತಿದಾರರು ನನ್ನ ಖಾತೆ ನನ್ನ ಹಕ್ಕು ಕೇವಲ ಬರೀ ಘೋಷಣೆಯಾಗಿ ಉಳ್ಕೊಳ್ತಾ ಬಿ ಖಾತಾವನ್ನ ಎ ಖಾತಾಗೆ ಪರಿವರ್ತಿಸುವ ಯೋಜನೆ ಏನಾಯಿತು? ಜಿಬಿಎ ವ್ಯಾಪ್ತಿಯಲ್ಲಿ ಕೇವಲ 17,254 ಅರ್ಜಿ ಪುರಸ್ಕಾರ ಆಗಿದ್ದಾವೆ. 16 ಜಿಲ್ಲೆಗಳಲ್ಲಿ ಈ ಯೋಜನೆಯೇ ತಲುಪಿಲ್ಲ. ರಿಯಾಯಿತಿ ಇದ್ರೂ ಕೂಡ ಏಕಾತ ಮಾಡಿಸೋದಕ್ಕೆ ಹಿಂದೇಟು. ಇದಕ್ಕೆ 2 ಕಾರಣ ಇರಬಹುದು. ಒಂದು, ಅವರಿಗೆ ವಿಷಯವೇ ಮುಟ್ಟದೇ ಇರಬಹುದು, ಅಥವಾ ಮುಟ್ಟಿದ್ರೂ ಕೂಡ ಅದು ಹೇಗೆ, ಯಾವ ರೀತಿ ಮಾಡೋದು, ಅದನ್ನು ಯಾರನ್ನ ಹೋಗಿ ಹೆಂಗ್ ಅರ್ಜಿ ಹಾಕೋದು, ಯಾರನ್ನ ಭೇಟಿ ಮಾಡೋದು, ಇವು ಗೊತ್ತಿಲ್ಲದೆ ಇರಬಹುದು. ಆಯ್ತಾ? ಸೊ ಹೀಗಾಗಿ ಇಡೀ ಹಳ್ಳಿಗೂ ಕೂಡ, ಅಥವಾ ಈ ಯಾರಿಗೆಲ್ಲ ಈ ಬಿ ಖಾತಾ ಇದೆ ಅವ್ರು ಎ ಖಾತಾ ಮಾಡಿಸ್ಕೊಳ್ಳೋರ್ಗೆ ಅನುಕೂಲ ಮಾಡಿಕೊಡುವಂತೆ ಮಾಡಬೇಕು. ಸುಮಾರು ಕೇವಲ ಜಿಬಿಎ ವ್ಯಾಪ್ತಿಯಲ್ಲಿ 17,000ವರೆಗೂ ಮಾತ್ರ ಇದು ರೀಚ್ ಆಗಿದೆ. ಮಿಕ್ಕಿದವರಿಗೆ ಇದು ರೀಚ್ ಆಗಿಲ್ಲ. ಸುಮಾರು 7 ಲಕ್ಷಕ್ಕೂ ಅಧಿಕ ಬಿ ಖಾತಾದಾರರನ್ನ ರಾಜ್ಯದಲ್ಲಿ ಹೊಂದಲಾಗಿದೆ ಅಂತ ಹೇಳಲಾಗ್ತಾ ಇದೆ. 7 ಲಕ್ಷಕ್ಕೂ ಅಧಿಕ, ಹತ್ತತ್ರ 7 ಲಕ್ಷ ಅಂದ್ಕೊಳ್ಳಿ. ಆದ್ರೆ ಈಗ ಅರ್ಜಿ ಪುರಸ್ಕೃತ ಆಗಿರೋದಕ್ಕೆ ಬರೀ ಜಿಬಿಎ ವ್ಯಾಪ್ತಿಯಲ್ಲಿ, ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾತ್ರ 17,000 ಚಿಲ್ಲರೆ. ಹಂಗಾರೆ ಮಿಕ್ಕಿದವರಿಗೆ ಗೊತ್ತಿಲ್ವಾ? ಯಾಕಂದ್ರೆ ನಿಮಗೆ ರಿಯಾಯಿತಿ ಇರೋದು ಕೇವಲ ಆಗಸ್ಟ್ 23ರವರೆಗೆ ಮಾತ್ರ. ಮೇ 15ಕ್ಕೆ ಇದನ್ನ ಅವರು ಘೋಷಣೆ ಮಾಡಿದ್ರು. ಆಗಸ್ಟ್ 23ರವರೆಗೂ ಮಾತ್ರ ಇದೆ. ಅದಕ್ಕೆ ರಿಯಾಯಿತಿ ಕೂಡ ಇದೆ. ಕನ್ವಿಯನ್ಸ್ ಗೈಡೆನ್ಸ್ ಫೀಸು 5ರಿಂದ 2% ಇಳಿಸಿದ್ದಾರೆ. ಆಗಸ್ಟ್ 23ರಿಂದ ಮತ್ತೆ 5% ಆಗೋ ಸಾಧ್ಯತೆ ಇದೆ. ಅದಕ್ಕೆ ನಾವು ಕೂಡ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಈ ಕಡೆ ಜನರಿಗೂ ತಿಳಿಸಬೇಕು, ಅಂದ್ರೆ ಬಿ ಖಾತಾದಾರರಿಗೂ ಕೂಡ ತಿಳಿಸಬೇಕು, ಆ ಕಡೆ ಸರ್ಕಾರಕ್ಕೂ ಕೂಡ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಎಕ್ಸಾಂಪಲ್, ನಿಮ್ಮ ಆಸ್ತಿ ವ್ಯಾಲ್ಯೂ 50 ಲಕ್ಷ ಇದೆ ಅಂತಂದ್ರೆ ಹಳೆ 5% ಅಂದ್ರೆ ಅದು 2.5 ಲಕ್ಷ ಕಟ್ಟಬೇಕಾಗುತ್ತೆ. ಈಗ ಹೊಸ 2% ಅಂದ್ರೆ ಕೇವಲ ನೀವು 1 ಲಕ್ಷ ಕಟ್ಟಬೇಕಾಗುತ್ತೆ. ಈಗ 1.5 ಲಕ್ಷ ಸೇವಿಂಗ್ಸ್ ಆಗಸ್ಟ್ 23ರವರೆಗೆ ಮಾತ್ರ. ಆಮೇಲೆ ಅದು ವಾಪಸ್ 5% ಆಗುತ್ತೆ. ಮುಂದಿನ ಮತ್ತೆ ಚರ್ಚೆ ಮಾಡಿ. ರೈಟ್. ಇಷ್ಟೆಲ್ಲ ಅವಕಾಶಗಳಿದ್ರೂ ಕೂಡ ರೆಸ್ಪಾನ್ಸ್ ಬಹಳ ಕಮ್ಮಿ ಬಂದಿದೆ ಅನ್ನುವಂತ ವಿಚಾರ. ಇಡೀ ದೇಶದಲ್ಲಿ ಇತಿಹಾಸ ಅನ್ನುವಂಥದ್ದನ್ನ ಘೋಷಣೆ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ಭರ್ಜರಿಯಾಗಿ ಆರಂಭ ಮಾಡಿದಂತ ಈ ಖಾತೆ ನನ್ನ ಹಕ್ಕು ಅನ್ನುವಂತ ಅಭಿಯಾನ, ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಖಾತಾ ಮಾಡ್ಕೊಡ್ತೀವಿ, ನಿಮಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಕೂಡ, ಇಷ್ಟೊಂದೆಲ್ಲ ಅವಕಾಶ ಕೊಟ್ಟರು ಕೂಡ ಎಲ್ಲವೂ ಇದ್ರೂ ಕೂಡ ನಿರೀಕ್ಷಿತ ಸ್ಪಂದನೆ ಸಿಗ್ತಾ ಇಲ್ಲ. ಬಿ ಖಾತಾವನ್ನ ಎ ಖಾತಾವನ್ನಾಗಿ ಪರಿವರ್ತನೆ ಮಾಡಿಸಿಕೊಳ್ಳೋದಕ್ಕೆ ಶುಲ್ಕದಲ್ಲಿ ಭಾರಿ ರಿಯಾಯಿತಿ ಕೊಟ್ಟರು. ಇದೆಲ್ಲ ಘೋಷಣೆ ಮಾಡಿದ್ರು ಕೂಡ ಅರ್ಜಿಗಳ ಸಂಖ್ಯೆ ಇದೆಯಲ್ಲ ಬಹಳ ಕಡಿಮೆ. 17,000, 7 ಲಕ್ಷ ಜನ ಎಲ್ಲಿ, 17,000 ಎಲ್ಲಿ? ಹಾಗಾದ್ರೆ ಈ ಅಭಿಯಾನ, ಈ ಯೋಜನೆ, ಯಾಕಂದ್ರೆ ಇದನ್ನ ಗ್ಯಾರಂಟಿಯಾಗಿ ಯೋಜನೆಯನ್ನ ಹೇಳಿರೋದು. 5 ಗ್ಯಾರಂಟಿಗಳು ಯಾವ ರೀತಿಯಾಗಿ ಈಗಾಗಲೇ ಜನಮಾನಸದಲ್ಲಿ ಉಳ್ಕೊಂಡಿದೆ, ಆ ರೀತಿಯಾಗಿ 6ನೇ ಗ್ಯಾರಂಟಿ, ಈ ಭೂ ಗ್ಯಾರಂಟಿ ತಲುಪಿದ್ಯೋ ಇಲ್ವೋ ಅನ್ನುವಂತ ಪ್ರಶ್ನೆ ಈಗ ಸದ್ಯ ಕಾಡ್ತಾ ಇದೆ. ಹಾಗಾಗಿ ಈ ಪ್ರಶ್ನೆ ಮೂಡ್ತಾ ಇರೋದು ಹಳ್ಳ ಹಿಡಿತ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಡಿಟೇಲ್ಡ್ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಹಳ್ಳ ಹಿಡಿಯಿತ ಸರ್ಕಾರದ ಭೂ ಗ್ಯಾರಂಟಿ. 2 ತಿಂಗಳಾದರೂ ನಿರೀಕ್ಷಿತ ಸ್ಪಂದನೆ ಇಲ್ಲ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನ, ಅವರವರ ಆಸ್ತಿಗಳು, ಅವರವರು ಸಂಪಾದನೆ ಮಾಡಿದಂತ ಆಸ್ತಿಗಳು, ಲಂಚವಿಲ್ಲದೆ ಬಿ ಖಾತೆಯನ್ನ ಎ ಖಾತೆಯಾಗಿ ಪರಿವರ್ತಿಸಿಕೊಳ್ಳಲು ಸರ್ಕಾರ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿಯನ್ನ ಜಾರಿಗೊಳಿಸಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನ ಆರಂಭಿಸಿ 2 ತಿಂಗಳೇ ಕಳೆದಿದೆ. ಆದ್ರೆ ಇದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ನಿರೀಕ್ಷೆ ಮಟ್ಟಕ್ಕೆ ತಲುಪಿಲ್ಲ. ಸಾರ್ವಜನಿಕರು ಯಾವುದೇ ಲಂಚ ನೀಡದೆ ತಮ್ಮ ಆಸ್ತಿಗಳನ್ನ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತಿಸಿಕೊಳ್ಳಲು ಹಾಗೂ ಮನೆ ಬಾಗಿಲಿಗೆ ಈ ಖಾತೆ ಪಡೆಯಲು ಅವಕಾಶ ಕಲ್ಪಿಸಿತ್ತು.
ಸುಮಾರು 7 ಲಕ್ಷ ಬಿ ಖಾತೆ ಆಸ್ತಿ ಮಾಲೀಕರಿಗೆ ಈ ಯೋಜನೆಯಿಂದ ಅನುಕೂಲ ಆಗಲಿದೆ ಅಂತ ಸರ್ಕಾರ ತಿಳಿಸಿತ್ತು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಕನಸಿನ ಅಭಿಯಾನ ಹಳ್ಳ ಹಿಡಿದಿದೆ. ಜಿಬಿಎ ವ್ಯಾಪ್ತಿಯಲ್ಲಿರುವ ಸುಮಾರು 7 ಲಕ್ಷ ಬಿ ಖಾತೆ ಆಸ್ತಿಗಳ ಪೈಕಿ ಕೇವಲ 49,308 ಆಸ್ತಿ ಮಾಲೀಕರು ಮಾತ್ರ ಬಿ ಖಾತೆಯಿಂದ ಎ ಖಾತೆ ಪರಿವರ್ತನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟು ಖಾತಾ ಪರಿವರ್ತನೆ ಆಗಿದೆ ಅಂತ ನೋಡೋದಾದ್ರೆ, ಎ ಖಾತೆಗೆ ಪರಿವರ್ತನೆ ಆಗಿದ್ದೆಷ್ಟು? ಬೆಂಗಳೂರು ಪಶ್ಚಿಮ ವಿಭಾಗದಲ್ಲಿ 14,058 ಅರ್ಜಿ ಸಲ್ಲಿಕೆಯಾಗಿದೆ. ಬೆಂಗಳೂರು ಉತ್ತರದಲ್ಲಿ 14,420, ದಕ್ಷಿಣದಲ್ಲಿ 10,520, ಬೆಂಗಳೂರು ಕೇಂದ್ರದಲ್ಲಿ ಕೇವಲ 512 ಅರ್ಜಿ ಸಲ್ಲಿಕೆಯಾಗಿದೆ. ಒಟ್ಟು 49,308 ಅರ್ಜಿ ಸಲ್ಲಿಕೆಯಾಗಿದ್ದು 28,830 ಅರ್ಜಿಗಳು ಬಾಕಿ ಇವೆ. ಇನ್ನು 49,308 ಅರ್ಜಿ ಪೈಕಿ 17,254 ಅರ್ಜಿಗಳನ್ನ ಪುರಸ್ಕರಿಸಲಾಗಿದ್ದು 2,247 ಅರ್ಜಿಗಳನ್ನ ತಿರಸ್ಕರಿಸಲಾಗಿದೆ. ಇನ್ನು ಆಮೆಗತಿಯಲ್ಲಿ ಸಾಗ್ತಾ ಇರುವಂತಹ ಈ ಖಾತಾ ಅಭಿಯಾನ ವಿಚಾರವಾಗಿ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಮಾತನಾಡಿದರು. ಸಿಬ್ಬಂದಿ ಎಸ್ಐಆರ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಇದರಿಂದ ಸ್ವಲ್ಪ ನಿಧಾನವಾಗಿ ನಡೀತಾ ಇದೆ. ಎಸ್ಐಆರ್ ಮುಗಿದ ಬಳಿಕ ಸರಿಯಾಗುತ್ತೆ ಅಂತ ಹೇಳಿದ್ರು. ಕಂಪ್ಲೀಟ್ ಮೆಷಿನರಿ ಇಸ್ ಇನ್ ಎಸ್ಐಆರ್. ಸೊ ಎಲ್ಲರೂ ಸ್ವಲ್ಪ ನಮ್ಮ ಜನರು ಈ ಸರಿ ಎಸ್ಐಆರ್ ನಲ್ಲಿ 40 ದಿವಸದಿಂದ ಬೆಳಿಗ್ಗೆಯಿಂದ ಸಾಯಂಕಾಲ ನಮ್ಮ ಜನರು ಅದನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿ ಮತ್ತೆ ಎ ಖಾತಾ, ಕೆಲವು ಈ ಖಾತಾದಲ್ಲಿ ಸಮಸ್ಯೆ ಸ್ವಲ್ಪ ಸ್ಲೋ ಆಗಿ ಇರಬೇಕು. ಸೆನ್ಸಸ್ ಮಾಡುವಾಗಲೂ ಸಹ ಇದೇ ಸಮಸ್ಯೆ ಬಂದಿತ್ತು. ಸೋಷಿಯಲ್ ಎಕನಾಮಿಕ್ ಸರ್ವೆ ಮಾಡುವಾಗಲೂ ಸಹ ನಮಗೆ ಡಿಲೇ ಆಗ್ತಾ ಇದೆ. ಜನರು ದಯವಿಟ್ಟು ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಇನ್ನು ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಅದನ್ನು ಮುಗಿಸಿದ ಬಳಿಕ ಖಾತೆ ನೀಡುವ ಪ್ರಕ್ರಿಯೆ ನಡೆಯಲಿದೆ ಅಂತ ತಿಳಿಸಿದ್ದಾರೆ. ಬಿ ಖಾತಾ ಟು ಎ ಖಾತಾ, ನನ್ನ ಖಾತೆ ನನ್ನ ಏನು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ತಾರಲ್ಲ, ಹೌದಾ ಸರ್? ಅದು ಎಸ್ಐಆರ್ ವಿಚಾರದಲ್ಲಿ ಬಹಳ ಬಿಸಿ ಇದ್ದಾರೆ. ಎಸ್ಐಆರ್ ವಿಚಾರದಲ್ಲಿ ಇನ್ನೊಂದು 15 ದಿನ ಏನು ಆಗಲ್ಲ. 15 ದಿನ ಆದ್ಮೇಲೆ ಇನ್ಸೆಂಟಿವ್ ಮಾಡ್ತಾ ಇದ್ದಾರೆ. ರಿಯಾಯಿತಿ ನೀಡಿದ್ರು ಲಂಚದ ಆರೋಪ. ಪಶ್ಚಿಮ ನಗರ ಪಾಲಿಕೆಯ ಆರ್ಆರ್ ನಗರ ಕಚೇರಿಯಲ್ಲಿ ಲಂಚಾವತಾರ ಆರೋಪ ಕೇಳಿಬಂದಿದೆ. ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತಿಸಲು ಹೋದ ದಂಪತಿಗೆ 20,000 ರೂಪಾಯಿಯಿಂದ 40,000 ರೂಪಾಯಿ ತನಕ ಲಂಚ ಕೇಳಿರುವ ಆರೋಪ ಕೇಳಿಬಂದಿದೆ. ಲಂಚದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅರ್ಜಿ ತಿರಸ್ಕಾರ ಮಾಡಿದ್ರಂತೆ. ಇದರಿಂದ ದಂಪತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ನೋಡ್ತೀನಿ, ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತೀರಾ? 3 ತಿಂಗಳಾಯ್ತು ಪೇ ಮಾಡಿ. ಏನಾದ್ರು ಒಂದು ಇನ್ಫಾರ್ಮೇಶನ್ ಇದೆಯಾ? ಗವರ್ಮೆಂಟ್ ಆಫೀಷಿಯಲ್ ಅಮ್ಮ ಅಕ್ಕ ಅಂತ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ? ಇವಾಗ ಅವ್ರೆಲ್ರಿ ಇನ್ನೊಬ್ರು ಏನೋ ಬಂದಿದ್ರಲ್ಲ, ಐಡಿ ತೋರಿಸ್ರಿ, ನಿಮ್ದು ಗವರ್ಮೆಂಟ್ ಆಫೀಷಿಯಲ್ ಐಡಿ ತೋರಿಸ್ರಿ. ಹಲವು ಜಿಲ್ಲೆಗಳಲ್ಲೂ ನೀರಸ ಪ್ರತಿಕ್ರಿಯೆ. ಬೆಳಗಾವಿಯಲ್ಲಿ 7,439 ಎ ಖಾತಾ ಅರ್ಜಿ ಪೈಕಿ 5,952 ಅರ್ಜಿ ಮಾತ್ರ ಪುರಸ್ಕರಿಸಲಾಗಿದೆ. ಇನ್ನು ವಿಜಯಪುರದಲ್ಲಿ ಗೈಡ್ಲೈನ್ಸ್ ಬಂದಿಲ್ಲ. ಮಂಡ್ಯದಲ್ಲಿ ಬಿ ಖಾತಾದಿಂದ ಎ ಖಾತಾ ಪ್ರಕ್ರಿಯೆಗೆ ಚಾಲನೆಯೇ ನೀಡಿಲ್ಲ. ಲಂಚ ಮುಕ್ತ ಖಾತೆ ಪರಿವರ್ತನೆ, ಶುಲ್ಕ ರಿಯಾಯಿತಿ ಹಾಗೂ ಮನೆ ಬಾಗಿಲಿಗೆ ಈ ಖಾತೆ ನೀಡುವಂತಹ ಹಲವು ಸೌಲಭ್ಯಗಳನ್ನು ಘೋಷಿಸಿದ್ರು ಆಸ್ತಿ ಮಾಲೀಕರು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಸುಮಾರು 6.5 ಲಕ್ಷ ಬಿ ಖಾತೆ ಆಸ್ತಿ ಮಾಲೀಕರು ಬಿಯಿಂದ ಎ ಖಾತೆಗೆ ಪರಿವರ್ತನೆಗಾಗಿ ಅರ್ಜಿ ಸಲ್ಲಿಸಬೇಕಿದೆ.